Hello guys, hello happy morning. Welcome to my another self journey and this was my day 71 and ಲೈಫ್ ಅಂದಮೇಲೆ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಾವು ಮೊಬೈಲ್ನ ಡಿಸ್ಟ್ರಾಕ್ಟ್ ಆಗ್ತೀವಿ, ಇಲ್ಲ ಬೇರೆಯವ್ರನ್ನ ಡಿಸ್ಟ್ರಾಕ್ಟ್ ಆಗ್ತೀವಿ, ಒಟ್ಟಿನಲ್ಲಿ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ. ನಮ್ಗೆ ಎಷ್ಟೇ ಫೋಕಸ್ಡ್ ಆಗಿದ್ರು ಕೂಡ ಅಟ್ಲೀಸ್ಟ್ 10-20% ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ ಆ್ಯಂಡ್ ಅದು ಜಾಸ್ತಿ ಪರ್ಸೆಂಟೇಜಲ್ಲಿ ಕೂಡ ಆಗ್ಬೋದು. ಬಟ್ ನನಗೆ ನಾನು ಯೂಸ್ ಮಾಡ್ತಿರೋ ಟೆಕ್ನಿಕ್ ಏನು ಗೊತ್ತಾ, ಸೊ ನಾವು ಕಂಪ್ಲೀಟಾಗಿ ನಮ್ಮ ಜೊತೆಗೆ ನಾವು ಆಕ್ಯುಪೈ ಆಗಿರಬೇಕು. ಅವಾಗ ನಮ್ಗೆ ಯಾವುದೇ ಥರ ಡಿಸ್ಟ್ರಾಕ್ಟ್ ಆಗೋದಿಲ್ಲ ಬೇರೆಯವರಿಂದ. ಸೊ ಲೈಕ್ ಎಕ್ಸಾಂಪಲ್, ನಮ್ಮನ್ನು ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ನಮ್ಮನ್ನು ನಾವು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೆಲ್ಫ್ ಕೇರ್ ಅನ್ನೋದೇನೆಂದರೆ ಅದು ಎಕ್ಸ್ಟರ್ನಲಿ ಮಾಡೋದಂತಲ್ಲ, ಇಂಟರ್ನಲಿ. ಲೈಕ್ ನಮಗೆ ನಾವು ಟೈಮ್ ಕೊಡೋದಾಗಿರ್ಬೋದು, ಮತ್ತು ನಾವು ಸ್ಕಿಲ್ಸ್ ಕಲಿಯೋದಾಗಿರ್ಬೋದು, ನಮ್ಗೆ ಏನಾದ್ರು ಕಲಿಬೇಕು ಅನ್ನೋದಿದ್ದರೆ, ಆ್ಯಂಡ್ ಹೆಲ್ತಿಯಾಗಿ ತಿನ್ನೋದಾಗಿರ್ಬೋದು, ಆ್ಯಂಡ್ ಏನಾದ್ರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಲೈಕ್ ಎಕ್ಸಸೈಸ್, ಮೆಡಿಟೇಷನ್, ಈ ಥರ ಒಟ್ಟಿನಲ್ಲಿ ನಮ್ಮನ್ನು ನಾವು ಆಕ್ಯುಪೈ ಮಾಡ್ಕೊಳ್ಳೋದು. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಟೈಮ್ ಕೂಡ ಇರೋಲ್ಲ ನಾವು ಬೇರೆಯವರಿಂದ ಡಿಸ್ಟ್ರಾಕ್ಟ್ ಆಗೋದಕ್ಕೆ. ಸೊ ಕಂಪ್ಲೀಟ್ ಟೈಮ್ ನಮ್ಮ ಜೊತೆ ನಾವೇ ಸ್ಪೆಂಡ್ ಮಾಡ್ತಿರ್ತೀವಿ. ಅಡ್ಡ ಏನು ನಮಗೆ ನಾವೇ ಆಗಬೇಕಿರೋದು. ಆ್ಯಂಡ್ ನೀವು ಈ ಮೆಥಡ್ನ ಟ್ರೈ ಮಾಡಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಆಲ್ವೇಸ್ ಲವ್ ಯುವರ್ ಸೆಲ್ಫ್, ಬಿಲೀವ್ ಇನ್ ಯೋರ್ ಸೆಲ್ಫ್, ಟೇಕ್ ಕೇರ್ ಯುವರ್ ಸೆಲ್ಫ್ ಅಂತ. ಆ್ಯಂಡ್ ಮತ್ತೆ ನಾನು ನೆಕ್ಸ್ಟ್ ಆಗ ಸಿಗ್ತೀನಿ. ಬಾಯ್.